ಹಾಯ್ ಫ್ರೆಂಡ್ಸ್, ನಿಶಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಚಿಕನ್ ಗ್ರೀನ್ ಮಸಾಲ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನಾನು. ಅದಕ್ಕೆ 1 kg ಚಿಕನ್ ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಮೂರು ಸರಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೋಡ್ರಿ ಬೇಕಾದಂಥ ಮಸಾಲೆಗೆ ಏನೇನು ಬೇಕಂತ ಉಳ್ಳಾಗಡ್ಡಿ, ಒಂದು ದೊಡ್ಡ ಉಳ್ಳಾಗಡ್ಡಿ ತೊಗೊಂಡು ಕಟ್ ಮಾಡಿದ್ದೀನಿ. ಇದಕ್ಕೆ 3-4 ಟೊಮ್ಯಾಟೊ, ಬೆಳ್ಳುಳ್ಳಿ, ಅಲ್ಲ ಮತ್ತು ಹಸಿಮೆಣಸಿನ್ಕಾಯಿ. ಇಲ್ಲಿ ಗೋಡಂಬಿನ ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ. ಅಂದರೆ ನೀರಲ್ಲಿ ನೆನೆ ಹಾಕಿದರೆ ಸ್ವಲ್ಪ ನೈಸಾಗಿ ಪೇಸ್ಟ್ ಆಗುತ್ತೆ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಸ್ವಲ್ಪ ಬಿಸಿನೀರಲ್ಲಿ ಕೂಡ ನೆನೆ ಇಡ್ಬೋದು. ಒಂದು ನಿಮಿಷ ನೆನೆದ್ರೆ ನೈಸಾಗಿ ಪೇಸ್ಟ್ ಆಗುತ್ತೆ ಅದು. ಇಲ್ಲಿ ಒಣ ಮಸಾಲೆ ತೊಗೊಂಡಿದ್ದೀನಿ ನೋಡಿರಿ. ಶಾಯಿ ಜೀರಾ, ಏಲಕ್ಕಿ, ಕಾಳು ಮೆಣಸು, ಸ್ಟಾರ್ ಹೂವು ಮತ್ತು ಚಕ್ಕೆ, ಲವಂಗ, ಪುದೀನ ಒಂದು ಕಟ್ಟು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ. ಇದನ್ನು ಇವಾಗ ನೈಸಾಗಿ ಪೇಸ್ಟ್ ಮಾಡಬೇಕು, ರುಬ್ಕೊಂಬರೋಣ. ಇವಾಗ ನೋಡಿರಿ ಇದನ್ನು ಹೇಗೆ ರುಬ್ಬೋದಂತ ನೋಡಿಕೊಡ್ರಿ. ಫಸ್ಟ್ ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಆಮೇಲೆ ಪುದೀನ, ಫಸ್ಟ್ ಇದು ಗ್ರೀನ್ ಮಸಾಲ ರೆಡಿ ಮಾಡ್ಕೊಂಬಿಡ್ರಿ. ಕೊತ್ತಂಬರಿ, ಇದಕ್ಕೆ ಪುದೀನ ಸ್ವಲ್ಪ ಹಾಕಿ ಇದನ್ನು ನೈಸಾಗಿ ಪೇಸ್ಟ್ ಮಾಡೋಣ. ಇದಕ್ಕಿನ್ನ ಬೆಳ್ಳುಳ್ಳಿ ಮತ್ತು ಅಲ್ಲ ಕೂಡ ಸೇರಿಸ್ರಿ. ಇದನ್ನು ಇದ್ರ ಜೊತೆಗೆ ಸೇರಿಸಿ ಮಿಕ್ಸಿ ಮಾಡಿರಿ. ನೋಡಿರಿ ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಅದೇ ಜಾರಿಗೆ ನಾವು ಉಳ್ಳಾಗಡ್ಡಿ, ಹೆಚ್ಚಿಟ್ಕೊಂಡಿದ್ದ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಸೇರಿಸಿ ಪೇಸ್ಟ್ ಮಾಡಬೇಕು. ಇದಕ್ಕೆ ಏನು ಒಣ ಮಸಾಲೆ ನಾವು ತೊಗೊಂಡಿದ್ದೀವಲ್ಲ ಅದನ್ನು ಕೂಡ ಇದ್ರಾಗೆ ಹಾಕಿ ಮಿಕ್ಸ್ ಮಾಡ್ಕೊರಿ. ಹಾಕಿ ಇದಕ್ಕೆ ಇದರಲ್ಲೇ ನೈಸ್ ಆಗಬೇಕದು. ಆಮೇಲೆ ಇದಕ್ಕೆ ನೆನೆಸಿರುವಂಥ ಗೋಡಂಬಿ ಸಹಿತ ಇದ್ರಾಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಡ್ರಿ. ಇದು ಗೋಡಂಬಿ ಹಾಕೋದ್ರಿಂದ ತಿಕ್ನೆಸ್ ಕೊಡುತ್ತೆ ಮತ್ತು ರಿಚ್ ಟೇಸ್ಟ್ ಕೊಡುತ್ತೆ. ಇದು ಹಾಕಿರಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಚಿಕನ್ ಮ್ಯಾರಿನೇಷನ್ ಮಾಡಿದ್ದೀನಿ. ಆಗಲೇ ಗ್ರೀನ್ ಮಸಾಲ ರೆಡಿ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ, ಉಪ್ಪು ಹಾಕಿ ನೆನೆಸಿ ಈ ಥರ ಕಲಸಿಡಿ. ಒಂದು 15 ನಿಮಿಷ ಇದು ಮ್ಯಾರಿನೇಷನ್ ಆಗಲಿ. ಅದರಲ್ಲಿ ನೆನೆದ್ರೆ ಮಸಾಲೆ ಹೀರ್ಕೊಳ್ಳುತ್ತೆ ಚಿಕನ್ನು. ಇವಾಗ ಮಸಾಲೆ ಹಾಕಿದ್ವಲ್ಲ ಇದಕ್ಕೆ ಸ್ವಲ್ಪ ಮೊಸರನ್ನ ಹಾಕಿ ಕಲಸೋಣ. ಇದು ಕೂಡ ಒಂದು 10 ನಿಮಿಷ ಇದರಲ್ಲೇ ನೆನೆಯಲಿ. ಚಿಕನ್ ನೆನೆದಷ್ಟು ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಇವಾಗ ನೋಡಿರಿ ಗ್ಯಾಸ್ ಮೇಲೆ ಬಾಣಲಿ ಬಿಸಿ ಇಟ್ಟು ಅದಕ್ಕೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಕೆಂಪಗಾಗಲಿ. ಕೆಂಪಗಾಗಬೇಕು ಒಗ್ಗರಣೆ, ಅಂದರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅದು. ಇನ್ನು ನೋಡಿರಿ ಈ ಥರ ಫ್ರೈ ಆಗಬೇಕು. ಇದಕ್ಕೆ ನೆನೆಸಿಟ್ಟಿದ್ವಲ್ಲ ಮ್ಯಾರಿನೇಷನ್ ಮಾಡಿಟ್ಟಂಥ ಚಿಕನನ್ನು ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಇವಾಗಲೇ ನೀರು ಹಾಕಕ್ಕೆ ಹೋಗಬೇಡ್ರಿ. ಫಸ್ಟ್ ಅದು ಎಣ್ಣೆಯಲ್ಲಿ ಚಿಕನ್ ಬೇಯಲಿ. ಹೇಗೆ ಎಣ್ಣೆಯಲ್ಲಿ ಚಿಕನ್ ಬೇಯ್ತಾ ಹೋಗುತ್ತೋ ಹಾಗೆ ಅದೇ ನೀರು ಬಿಡುತ್ತೆ. ಅದರಲ್ಲೇ ಚಿಕನ್ ಸರಿಯಾಗಿ ಬೆಂದ್ಕೊಳ್ಳುತ್ತೆ. ಅದು ಸರಿಯಾಗಿ ಕೈ ಆಡಿಸಿ ಒಂದು 5 ನಿಮಿಷ ಹಿಂಗೆ ಬಿಟ್ಬಿಡಿ. ಇವಾಗ ನೋಡಿರಿ ಚಿಕನ್ ಈ ಥರ ಬೆಂದಿದೆ. ಇದಕ್ಕೆ ಉಳಿದಂಥ ಮಸಾಲೆಯನ್ನು ಹಾಕ್ಕೋತಾ ಇದ್ದೀನಿ ನಾನು. ಹಾಕಿ ಇನ್ನೊಂದು ಸರಿಯಾಗಿ ಕೈ ಆಡಿಸ್ರಿ. ಮತ್ತೊಂದು 5 ನಿಮಿಷ ಕುದಿಯಕ್ಕೆ ಬಿಡ್ರಿ. ಇದಕ್ಕೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಚಿಕನ್ ಬೆಂದಿದೆ. ಧನಿಯಾ ಪುಡಿ ಹಾಕಿದ್ನಲ್ಲ ಇನ್ನೊಂದು ಸ್ವಲ್ಪ ಇದರಲ್ಲಿ ಫ್ರೈ ಆಗಲಿ, ಕುದೀಲಿ ಸರಿಯಾಗಿ. ಇದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈಗ ನೋಡಿರಿ ಗೋಡಂಬಿ ಮತ್ತು ಉಳ್ಳಾಗಡ್ಡಿ, ಟೊಮೆಟೊ, ಒಣ ಮಸಾಲೆ ಹಾಕಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ನಾನು. ಮಿಕ್ಕಿದ್ದು ಇನ್ನೊಂದು ಪಲ್ಯ ಮಾಡೋಕ್ಕೆ ಬೇಕು ನನಗೆ, ಹಾಗಾಗಿ ಎತ್ತಿಡ್ತಾ ಇದ್ದೀನಿ. ಇದಕ್ಕೆ ಬೇಕಾದಷ್ಟು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಇನ್ನೂ ಸ್ವಲ್ಪ ಬೇಯಕ್ಕೆ ಬಿಟ್ಬಿಡೋಣ. ಇದು ನಿಮಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಡಿಶ್ನ ತುಂಬ ರುಚಿಯಾಗಿರುತ್ತೆ. ರೋಟಿ ನಾನ್ಗಳ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ಗ್ರೀನ್ ಮಸಾಲ. ನೋಡಿರಿ ಈ ಥರ ರೆಡಿಯಾಗಿದೆ. ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಬಾಯ್.